ಸೋಡಿಯಂ ವೇಪರ್ ಲ್ಯಾಂಪ್ ಅಂತೀವಿ. ನೋಡ್ರಿ ನೀವೆಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೀವೇನ್ ಮಾಡ್ಬೇಕಂದ್ರೆ ಈ ಚುಕ್ಕಿ ಇಡನ್ನ ಕರೆಕ್ಟಾಗಿ ಕಲಿಬೇಕು. ಕಲಿತ ತಕ್ಷಣ ನೀವೇನ್ ಮಾಡ್ಬೋದು ಅಂದ್ರೆ ಬೇಗ ಇವೆಲ್ಲ ಮಾಡಕ್ ಬರ್ತದ, ಇಲ್ಲಂದ್ರೆ ಕಷ್ಟ. ಅಷ್ಟೇ ಡಿ ಬಿಡಿದಿದೆ ಅಷ್ಟೇ ಕ್ಲಿಯರ್. ಒಬ್ರು ಕೆಲಸ ಮಾಡ್ಕೊಂತಾರೆ. प्रेशर है आर मत लिए PRESSURE.
ಈಗ ಏನಂತ ಈಗ ಟ್ಯೂಬ್ ನೋಡಿರಲ್ಲ ಸಿ ಎಫ್ ಎಲ್ ಲೈಟ್ ಐತಿವಲ್ಲ ಸೇಮ್ ಸಿ ಎಫ್ ಎಲ್ ಲೈಟ್ ಜೊತೆನೇ ಇರ್ಬೇಕಿದು ನೋಡಾಕಿಲ್ಲ ಆದ್ರೆ ಗ್ಯಾಸ್ ಮಾತ್ರ ಇಲ್ಲಿ ಎರಡು ಹಾಕ್ತೀವಿ ಯಾವುದು ಲೋ ಪ್ರೆಷರ್ ಒಳಗೆ ನಾವೇನು ಮಾಡ್ತೀವಿ ಅಂದ್ರೆ ಗ್ಯಾಸ್ನ ಎರಡು ನಮೂನೆ ಹಾಕ್ತೀವಿ ಮತ್ತ ಈಗೇನು ಮಾಡ್ರಿ ಈಗ ಟ್ಯೂಬ್ ರೆಡಿ ಆದ ನಮ್ದು ಫರ್ದರ್ ಭಾಳ ಈಜಿ ಮುಂದಿನ ಕೆಲಸ ನೀವೇನು ಮಾಡ್ಬೇಕಂತ ಇದ್ರಾಗ ಆ್ಯಕ್ಚುಲಿ ಇದ್ರೊಳಗೆ ಒಂದನಾಗ ಗ್ಯಾಸ್ ಫಿಲ್ ಆಗತ್ತಾ ಇನ್ನೊಂದನಾಗ ಏನೈತಿ ಅಂದ್ರೆ ಫಿಲಾಮೆಂಟ್ ಇರ್ತದ ಈಗ ನೋಡಿ ಫಿಲಾಮೆಂಟ್ ಇರೋದು ಇದು ಒಂದೇ ಟ್ಯೂಬ್ ಒಳಗೆ ಇರ್ತದ क्लियर का उनका तो ये बॉडी यार वो इडली अड्डी ಇಲ್ಲಿ ಬಂತಲ್ಲ ಈಗ ಏನಾಗುತ್ತಂದ್ರ ಇದು ರೆಸಿಸ್ಟೆನ್ಸ್ ಇದು ಫಿಲಾಮೆಂಟ್ ಅಂತೀವಲ್ಲ ಅದು ಇದು ಫಿಲಾಮೆಂಟ್ ಇರ್ತದ ಇದ್ರಾಗ ಏನು ಮಾಡೋಣ ಎರಡು ಗ್ಯಾಸ್ ಹಾಕೋಣ ಒಂದು ನಿಯಾನ್ ಅಂಡ್ ಸೋಡಿಯಂ क्लियर काम को भी आता फुल वर्क आना ಇದ್ರೊಳಗ ನಿಯಾನ್ ಅಂಡ್ ಸೋಡಿಯಂ ಗ್ಯಾಸ್ ಹಾಕ್ಬಿಡೋಣ हां ओके स्टेज ನಿಯಾನ್ ಅಂಡ್ ನಿಯಾನ್ ಗ್ಯಾಸ್ ಮಾಡೋಣ ಇಲ್ಲೇ ಲಾಸ್ಟ್ ಇಯರ್ ಗ್ಯಾಸ್ ಬರೆಯೋದು ನಿಯಾನ್ ಗ್ಯಾಸ್ ಅಂಡ್ ಸೋಡಿಯಂ ಇದು ಸೋಡಿಯಂ ಗ್ಯಾಸ್ ಇರ್ತದೆ ಇದರೊಳಗೆ ಇದಾಗಿನ ಕೆಳಗೆ ಏನಿರ್ತೈತೆ ಅಂದ್ರೆ ಡಬಲ್ ವೆಲ್ಡ್ ಎನ್ಕ್ಲೋಸ್ಡ್ ಅಂತ ಬರ್ತದೆ ಡಬಲ್ ವೆಲ್ಡ್ ಎನ್ಕ್ಲೋಸ್ ಇದು ಹೆಂಗಿರ್ತದೆ ಗ್ಲಾಸ್ ಅಂದ್ರೆ ಸ್ವಲ್ಪ ಹಾರ್ಡ್ ಇರ್ತದೆ ಮಿಲ್ಕಿ ವೈಟ್ ಇರ್ತದೆ ಭಯಂಕರ ತಾಕತ್ ಇರ್ತದೆ ಡಬಲ್ ವಾಲ್ಡ್ ಎನ್ಕ್ಲೋಸರ್ enclosure ನೋಡಿ ಈ ಡಬಲ್ ವಾಲ್ಡ್ ಎನ್ಕ್ಲೋಸರ್ ಅಂದ್ರೆ ಟೇಪ್ ಹಾಕ್ತಿವಲ್ಲ ಟೇಪ್ ಒಂದ್ಸಲ ಕೋಟಿಂಗ್ ಮಾಡಿದ್ರೆ ಸಿಂಗಲ್ ಅಂತೀವಿ ಇನ್ನೊಂದು ಡಬಲ್ ಅಂತೀವಲ್ಲ ಇದನ್ನು ಏನೈತೆ ಅಂದ್ರೆ ಡಬಲ್ ಕೋಟಿಂಗ್ ಆಗಿರ್ತದ ಆ ಡಬಲ್ ಕೋಟಿಂಗ್ ಆಗಿರ್ತಕ್ಕಂಥದ್ದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಟ್ಯೂಬ್ ಹಾಕ್ತಿವಿ ಇದಾಗಿಂದ ಏನ್ ಬೇಕಾಗುತ್ತದೆ ನಮಗೆ ಚೋಕ್ ಬೇಕೀಗ ಚೋಕ್ ಹಾಕ್ಬಿಡೋಣ ಚೋಕ್ ಹಾಕಿಂದೆ ಸಪ್ಲೈ ಕೊಟ್ರ ಅದು ಚೋಕ್ ಆಮೇಲೆ ಇದು ಎರಡು ಮ್ಯಾಂಡೇಟರಿ ಇರ್ತದೆ ಯಾವುದು ಕೆಪಾಸಿಟರ್ ಇದು ಬೋರ್ಡ್ ಇರೋದ್ರಿಂದ ಬಹಳ ದೊಡ್ಡ ಹಾಕಿರ್ತೀವಿ ನೀವು ಪೇಪರ್ನಾಗ ಏನೈತಿ ಅಂದ್ರೆ ಬಹಳ ಸಣ್ಣದಾಗಬೇಕು ಅಂದ್ರೆ ಒಂದು ಡ್ರಾಯಿಂಗ್ ಶೀಟ್ ಒಳಗೆ ಮಿನಿಮಮ್ 4 ಡ್ರಾಯಿಂಗ್ ಆದ್ರೂ ಹಾಕ್ಬೇಕಾಗತ್ತೆ ನೀವು
ಬಂತಲ್ಲ, ಈಗೇನು ಮಾಡ್ರಿ ಈಗ ಬಂತಲ್ಲ, ಈಗೇನು ಮಾಡ್ಬೇಕಂದ್ರೆ ನೀವು ಈ ವೈಂಡಿಂಗ್ ಕನೆಕ್ಷನ್ ಮಾಡ್ಕೊಳ್ರಿ ಮೊದಲು. ಯಾವುದು ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಇರ್ತೀವಲ್ಲ ಅದು. ಅಂತ ಇಲ್ಲಿನೂ ಅಷ್ಟದ, ಇಲ್ಲೂ ಸೇಮ್ ವೈಂಡಿಂಗ್ ಬರ್ತದ. ಆಮೇಲೆ ಟ್ರಾನ್ಸ್ಫಾರ್ಮರ್ ಸಿಂಬಲ್ ಹಾಕ್ಬೇಕಷ್ಟ. ಬಂತಲ್ಲ, ಈಗೇನು ಮಾಡ್ಬೇಕಂದ್ರೆ ನೀವು ಫಸ್ಟ್ ಇದು ಸೆಂಟ್ರಲ್ ಲೈನ್ ಒಂದು ಲೈನ್ ಹಾಕೊಳ್ರಿ, ಆ ಕಡೆ ಒಂದು ಹಾಕ್ರಿ, ಈ ಕಡೆ ಒಂದು ಹಾಕ್ರಿ. ಈ ಲೈನ್ಗೆ ಏನು ಮಾಡ್ಬೇಕಂದ್ರೆ ಇರೋದನ್ನ ನೀವು ಪ್ರೊಜೆಕ್ಟ್ ಮಾಡಿ ಸ್ಕೇಲ್ನ ಭಾಳ ಈಸಿ. ಈ ವೈಂಡಿಂಗ್ ಕ್ರಾಸ್ ಆಗಬಾರ್ದು, ಆ ಥರ ಒಂದು ಲೈನ್ ಹಾಕಿ. 1 2 3 ಬಂತಲ್ಲ. ಈಗೇನು ಮಾಡೋದ, ಸೇಮ್ ಲೈನ್ನ ಇಲ್ಲಿ ಪ್ರೊಜೆಕ್ಷನ್ ಮಾಡಬೇಕು. ಇದು ಕೆಪಾಸಿಟರ್. ಇದಾಗಿದೆ ಏನು ಬರ್ತದೆ ಇದಕ್ಕೆ, ಹೈ ಪ್ರೆಷರ್ ರೆಸಿಸ್ಟೆನ್ಸ್ ಟ್ರಾನ್ಸ್ಫಾರ್ಮರ್ ಇರೋದ್ರಿಂದ ನೀವು ಇದಕ್ಕೆ ಡಿ ಪಿ ಸೂಚನಾ ಮ್ಯಾಂಡೇಟ್ರಿ. ಡಿ ಪಿ ಸೂಚನಾ ಹಾಕ್ಲೇಬೇಕು. ಅಂತಲ್ಲ ಡಿ ಪಿನೂ ಅಷ್ಟ. ಡಿ ಪಿಗೆ ಏನು ಮಾಡ್ರಿ ಅಂದ್ರೆ ಡಬಲ್ ಪೋಲ್ ಇರೋದ್ರಿಂದ ಅಂತಲ್ಲ ಈಗೇನು ಮಾಡ್ರಿ, ಇದನ್ನ ಡಿ ಪಿ ಸೂಚನಾ ಮಾಡ್ರಿ. ಡಿ ಪಿ ಸ್ವಿಚ್ ಅಂದ್ರೆ ಈ ಥರ ಬರ್ತದ.
ಪಾಯಿಂಟ್ ಇರ್ತದಲ್ಲ, ಈ ಪಾಯಿಂಟ್ ಇಂದ ಇಲ್ಲಿ 3 mm ತಗೋಬೇಕು, ಇದಕ್ಕೂ 3 mm ಗ್ಯಾಪ್ ತಗೋರಿ. ಈ ಸೆಂಟರ್ ಪಾಯಿಂಟ್ ಇಂದ ಪ್ರೊಜೆಕ್ಷನ್ ಮಾಡ್ರಿ. ಆ ಪ್ರೊಜೆಕ್ಷನ್ ಹೆಂಗಿರ್ಬೇಕಂದ್ರೆ ಈ ಪಾಯಿಂಟ್ ಕ್ರಾಸ್ ಆಗಿರ್ಬೇಕು. ಅದು ಹಿಂಗ ಮಾಡಿದ್ರೆ ಇದು ಇಷ್ಟ ಬಿಟ್ಟರು ಇಡೀ ಇದನ್ನ ತಪ್ಪಿದು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇದನ್ನ ನೀವು ಸಣ್ಣದಾಗ ಹಾಕಿ ಈ ಕನೆಕ್ಷನ್ ಬಂದಿದ್ದು ಅಂತಲ್ಲ. ಇದಕ್ಕೇನ್ ಮಾಡ್ರಿ ಅಂದ್ರೆ ಮೇಲೆ ಫೇಸ್, ಕೆಳಗ ನ್ಯೂಟ್ರಲ್, ಸಿಂಗಲ್ ಫೇಸ್ AC ಸಪ್ಲೈ. ಬಂದಲ್ಲ, ಇಷ್ಟು ಬರೆದು ಸಾಕು. ಇದು ಟ್ರಾನ್ಸ್ಫಾರ್ಮರ್ ಒಂದು ಹೆಸರು ಬರೆದು ಬಿಡ್ರಿ, ಇಲ್ಲಿಗೆ ಇದು ಕ್ಲೋಸ್ ಆಗಿಬಿಡ್ತದೆ. ಹೈ ವೋಲ್ಟೇಜ್ ರಿಯಾಕ್ಟನ್ಸ್ ಟ್ರಾನ್ಸ್ಫಾರ್ಮರ್. ರಿಯಾಕ್ಟನ್ಸ್ ಟ್ರಾನ್ಸ್ಫಾರ್ಮರ್. ಟ್ರಾನ್ಸ್ಫಾರ್ಮರ್ ಇದಕ್ಕೆ ಏನಂತೀವಿ ಅಂದ್ರೆ LPSV ಲ್ಯಾಂಪ್ ಅಂತೀವಿ ನಾವು. ಲೋ ಪ್ರೆಷರ್ ಸೋಡಿಯಂ ಪೇಪರ್ ಲ್ಯಾಂಪ್. ನೋಡಿ ಇನ್ನೊಂದು ನೋಡ್ಬಿಡ್ರಿ, ಇಲ್ಲಿ ನಾವು ಸಪ್ಲೈ ಕೊಡ್ತೀವಿ, ಕೊಟ್ಟಿಂದ ಇದಕ್ಕೆ DP ಸ್ವಿಚ್ ಅಂತೀವಿ, ಅಂದ್ರೆ ಡಬಲ್ ಪೋಲ್ ಸ್ವಿಚ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಇಲ್ಲಿ ಒಂದು ಕೆಪಾಸಿಟರ್ ಕೊಟ್ಟಿವಿ, ಕೆಪಾಸಿಟರ್ ಸೆಂಟರ್ ಬಂದ್ರೆ ಇದಕ್ಕೆ ಈ ತರ ಮಾಡ್ಬೇಕು. ಇದಕ್ಕೆ ಕೆಪಾಸಿಟರ್ ಏನಿರ್ತೈತಿ ಅಂದ್ರೆ 220 ವೋಲ್ಟ್ 440 ವೋಲ್ಟ್ ಇರ್ತದೆ. ಜನರಲ್ ಆಗಿ 10 MFD ಇರ್ತದೆ. ಇದಕ್ಕೆ ಏನಂತೀವಿ ಅಂದ್ರೆ ಹೈ ವೋಲ್ಟೇಜ್ ರಿಯಾಕ್ಟನ್ಸ್ ಟ್ರಾನ್ಸ್ಫಾರ್ಮರ್. ಹೈ ವೋಲ್ಟೇಜ್ ರಿಯಾಕ್ಟನ್ಸ್ ಟ್ರಾನ್ಸ್ಫಾರ್ಮರ್ ಇದೇನಿರ್ತೈತೆ ಅಂದ್ರೆ ಹೈ ವೋಲ್ಟೇಜ್ ನ ರೆಡಿ ಮಾಡಿ ಕೊಡ್ತದ. ಕೊಟ್ಟಿದ್ದು ಏನಾಗುತ್ತೆ ಅಂದ್ರೆ 2 ಫಿಲಾಮೆಂಟ್ ಹೋಗುತ್ತೆ. ಫಿಲಾಮೆಂಟ್ ಹೋದ್ಕೊಳ್ಳೋ ಏನಾಗುತ್ತೆ ಅಂದ್ರೆ ಇದು ಈ ಟ್ಯೂಬ್ ಯಾವುದು ನಿಯಾನ್ ಅಂಡ್ ಸೋಡಿಯಂ ಗ್ಯಾಸ್ ಟ್ಯೂಬ್ ಇರ್ತಕ್ಕಂಥ ಟ್ಯೂಬ್ ಏನಾಗುತ್ತೆ ಅಂದ್ರೆ ಈ ಫಿಲಾಮೆಂಟ್ ಹೋದ್ಕೊಳ್ಳೋಣ ಲೈಟ್ ಆಗಿ ಹೀಟ್ ಆಗುತ್ತೆ. ಯಾವಾಗ ಹೀಟ್ ಆಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಡಬಲ್ ವ್ಯಾಲೆಟ್ ಎನ್ಕ್ಲೋಸ್ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಯುಮಿನೇಷನ್ ಕೊಡ್ತದೆ, ಬೆಳಕು ಬರ್ತದ ಅಂತ. ಅದಕ್ಕೆ ಈ ಚಾಪ್ಟರ್ ಹೆಸರು ಇಲ್ಯುಮಿನೇಷನ್ ಅಂತ ಐತಿ. ಇದು ಏನೈತಿ ಅಂದ್ರೆ ನಿಮ್ಗೆ ಯಾವ್ದು ಡೈಮೆನ್ಷನ್ ಇಲ್ಲ, ಅದು ನೀಟಾಗಿ ಹಾಕ್ಬೇಕು, ಕನೆಕ್ಷನ್ ಕ್ಲಿಯರ್ ಇರಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಿಮಗೆ ಮಾರ್ಕ್ ಬರ್ತದ. ಒಂದು 5 ನಿಮಿಷ ಹಾಕ್ರಿ. ಉಳಿದಿದ್ದು ನಾಳೆ ನೋಡೋಣ. ನಾಳೆ ಸೇಮ್ ಟೈಮ್ ಇರ್ತದ. ನೀವೆಲ್ಲರೂ ಏನ್ ಮಾಡ್ಬೇಕು ಅಂದ್ರ ಈ COVID-19 ಇನ್ನೂ ಕ್ಲಿಯರ್ ಆಗಿಲ್ಲ, ಅಲ್ಲಿವರೆಗೂ ಏನೈತಿ ಕ್ಲಾಸ್ ಡೈಲಿ ಇರ್ತದ. ಇದ್ದಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಡ್ರಾಯಿಂಗ್ ಶೀಟ್, ಆ ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನೇನ್ ಬೇಕಾಗತ್ತ, ಸೆಟ್ ಸ್ಕ್ವೇರ್, ಸ್ಕೇಲು, ರಬ್ಬರು, ಪೆನ್ಸಿಲ್ ಅದೆಲ್ಲ. ಅದ್ರ ಜೊತೆಗೆ ಏನೈತಿ ಅಂದ್ರೆ ನೀವು ಸಾಧ್ಯದಷ್ಟು ನಿಮ್ ಜೊತೆಗೆ ಇಟ್ಕೊಂಡ್ಬಿಟ್ರಿ. ಏನು ಒಂದು ವಾಟರ್ ಬಾಟ್ಲಿ ನೀರನ್ನು ಅಲ್ಲೇ ಕುಡಿಬೇಕು. ಕುಡಿದು ಎಲ್ಲರೂ ಏನ್ ಮಾಡ್ಬೇಕಂದ್ರೆ ನೀಟಾಗಿ ಹಾಕಿ ನೀವು ಅದನ್ನ ಪ್ರಿಸರ್ವ್ ಮಾಡ್ರಿ. ನೀವು ಸಂಬಂಧಪಟ್ಟಂಗ ಅದು ನಿಮ್ ಕಾಲೇಜಿನವರು ಯಾವಾಗ ಕೇಳ್ತಾರ ಅವಾಗ ನೀವು ಅದನ್ನ ಸಬ್ಮಿಟ್ ಮಾಡಿ. ಅದು ನೀವು ಸಬ್ಮಿಟ್ ಮಾಡಿ ಅಲ್ಲಿಂದ ಇಲ್ಲಿ ಬರೋದು ಬೇಕಾಗಿಲ್ಲ. ವಾಟ್ಸ್ಆಪ್ ಫೋಟೋ ತೆಗಿರಿ, ನೀವು ಹಾಕಿದ್ನ ಕಳಿಸ್ಕೊಟ್ರೆ ಸಾಕದು. ಆಮೇಲೆ ಇನ್ನೊಂದು ನೆನ್ಪಿಟ್ಟಿರಿ, ವೆರಿ ವೆರಿ ಇಂಪಾರ್ಟೆಂಟ್. ನೀವೆಲ್ಲರೂ ಏನ್ ಮಾಡಾಕತ್ತೀರಿ ಅಂದ್ರೆ ನಡೀತೈತಿ ಇಲ್ಲ, ಇನ್ ಮುಂದೆ ನಡೆಯಂಗಿಲ್ಲ. ಈಗ ಆಗಿದ್ದು ಹೋತು. ಈಗ ಇನ್ನು ಮುಂದೆ ಆದ್ರೂ ನೀವೇನ್ ಮಾಡ್ರಿ ಅಂದ್ರೆ ಎಲ್ಲರೂ ಕಡ್ಡಾಯವಾಗಿ ಕ್ಲಾಸಿಗೆ ಕೂಡ್ರಿ. ಕೂಡದೇ ಇದ್ರಿ ಅಂದ್ರೆ ನಿಮ್ದು ಅಟೆಂಡೆನ್ಸ್ ಕಡಿಮೆ ಬರ್ತದ. ಶರ್ಟೇಜ್ ಆಫ್ ಅಟೆಂಡೆನ್ಸ್ ನೀವು 75 ಕೆಳಗೆ ಒಂದು ಎಕ್ಸಾಮ್ ಕೊಡಾಕ ಇಲ್ಲ ನೀವು. ಅದಕ್ಕೆ ನೀವು ಸಾಧ್ಯದಷ್ಟು ಎಷ್ಟು ಸಾಧ್ಯ ಅಷ್ಟೇ ಕ್ಲಾಸಿಗೆ ಕೂಡಾಕ ಪ್ರಯತ್ನ ಮಾಡ್ರಿ, ಕೂಡ್ರಿ. ಅದು ಇರದ ಮನೆ ಕೆಲಸ ಇರ್ತದ, ಮನೆಗೆ ಇರ್ತದ, ಹೊಲದ ಇರ್ತದ, ನೀರ್ ಕಟ್ಟೋದು ಇರ್ತತಿ, ನಿಮ್ ಕುರಿ ಕಾಯೋದು ಇರ್ತದ, ಎಲ್ಲ ಇರ್ತದ. ಯಾಕೆ ಕ್ಲಾಸ್ ಇವೆಲ್ಲ ಕ್ರಿಯೇಟ್ ಮಾಡ್ಬಿಡ್ತೀರಿ ನೀವು. ನಿಮ್ ಕೆಲಸ ಇದ್ದಾಗ ಏನು ಮಾಡೋದಿಲ್ಲ. ನಿಮ್ದು ಏನಾರ ಪರ್ಸನಲ್ ಕೆಲಸ ಇತ್ತು, ಅಕ್ಕನ ಊರಿಗೆ ಹೋಗ್ಬೇಕಿತ್ತ ಅಥವಾ ಸಿನಿಮಾ ನೋಡ್ಬೇಕಿತ್ತು ಅಂದ್ರೆ ಅದೆಲ್ಲ ಕೆಲಸ ಅವ್ರ ಮಾಡ್ತಾರೆ ಮನೆಯವರು, ಅಪ್ಪ ಅವ್ವ, ಅಲ್ಲಿ ಉಳಿದಿರ್ತಕ್ಕಂಥ ಪೇರೆಂಟ್ಸ್. ಹೌದಿಲ್ಲ? ಅದಕ್ಕೆ ನೀವು ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವ ಒಂಚೂರು ಸೆಲ್ಫ್ ಕಾನ್ಫಿಡೆನ್ಸ್ ತಗೊಂಡೆ ನಾ ಇದು ಮಾಡ್ತೀನಿ ಅನ್ನೋದು ನಿಮ್ಮ ಮೊದಲು ಬಂದ್ರಷ್ಟೇ ಇದು ಮಾಡೋಕ್ಕಾಗತ್ತಾ? ಇಲ್ಲಾಂದ್ರೆ ಇದು ಮಾಡಕ್ ಸಾಧ್ಯನೇ ಇಲ್ಲ. ನೋಡ್ರಿ, ನಿಮ್ಗೆ ಏನಾದ್ರು ಐಡಿಯಾನಾಗ ಒಳ್ಳೆ ಪರ್ಸೆಂಟೇಜ್ ಬರಬೇಕಿತ್ತು ಅಂದ್ರೆ ಒಂದು ಡ್ರಾಯಿಂಗ್ ಅದು ಬಿಟ್ರೆ ಕ್ಯಾಲ್ಕುಲೇಷನ್, ಉಳ್ದಂಗೆಲ್ಲ ನಿಮ್ಗೆ ಎಲ್ಲಿ ಇರ್ತೀರಲ್ಲಿ ಕಟ್ ಮಾಡ್ಬೋದು. ಇಲ್ಲಿ ಕಟ್ ಮಾಡಕ್ ಸಾಧ್ಯನೇ ಇಲ್ಲ ನಿಮಗೆ. ಸಪೋಸ್ ಇಲ್ಲಿ ನಿಮ್ಗೆ ಒಂದು 25 ಮಾರ್ಕ್ಸ್ ಕೊಡ್ತೀವಿ ಅನ್ನೋದು ಏನಾದ್ರು ಇದ್ರೆ
ಈ ಸರ್ಕ್ಯೂಟ್ ಏನೇನು ಕೊಟ್ಟಾರ ಅದ್ರ ಸಂಬಂಧಪಟ್ಟಂಗೆ ಕರೆಕ್ಟಾಗಿ ಹಾಕ್ಬಿಟ್ಟಿದ್ರಿ ಅಂದ್ರೆ 25 ಕಟ್ ಮಾಡಂಗೇ ಇಲ್ಲ ನಾವು, ಹೌದಿಲ್ಲ? ಅದಕ್ಕೆ ನೀವೇನು ಮಾಡ್ರಿ ಅಂದ್ರೆ ಬೇಕಾಗಿರೋ ಪರ್ಸೆಂಟೇಜ್ ಏನಾರ ಇನ್ಕ್ರೀಸ್ ಮಾಡೋದಿತ್ತು ನಿಮ್ಮ ತಲೆಗೆ ಅಂದ್ರೆ ನೀವು ಕಡ್ಡಾಯವಾಗಿ ಡ್ರಾಯಿಂಗ್ ಕ್ಲಾಸಿಗೆ ಕೊಡ್ರಿ, ಕ್ಯಾಲ್ಕುಲೇಷನ್ ಕೊಡಿಸ್ರಿ, ಹೌದಿಲ್ಲ? ಆಯ್ತಲ್ಲ? ಈಗೇನು ಮಾಡ್ರಿ, ನೆಕ್ಸ್ಟ್ ಏನು ಮಾಡೋಣ ಅಂದ್ರೆ ನಾಳೆಯಿಂದ MV ಲ್ಯಾಂಪ್ ಅಂತ ಬರ್ತದೆ, ಮರ್ಕ್ಯೂರಿ ವೇಪರ್ ಲ್ಯಾಂಪ್ ಬರ್ತದೆ, ನಾಳೆ ನೋಡೋಣ ಅದು. ಈಗ ಇದು ಹಾಕ್ಬಿಟ್ರಿ ದೌಡ್ ಒಂದು 5 ನಿಮಿಷನಾಗ ಹಾಕ್ರಿ, ನೆಕ್ಸ್ಟ್ ಕ್ಲಾಸಿಗೆ ಹೋಗೋಣ.